ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಭರ್ಜರಿ ತಾಜಾ ಸುದ್ದಿಯೊಂದಿಗೆ ಹಾಜರಾಗ್ತಾ ಇದ್ದೀನಿ. ಆತ್ಮೀಯರೇ, ನೀವೆಲ್ಲರೂ 7ನೇ ರಾಜ್ಯ ವೇತನ ಆಯೋಗ ನಮ್ಮ ಕರುನಾಡಿನಲ್ಲಿ ಯಾವಾಗ ಜಾರಿಯಾಗತ್ತೆ ಅಂತ ಕಾಯ್ತಾ ಇದ್ದೀರಾ. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಮಾಹಿತಿಯನ್ನು ನೀಡಲು ನಾನು ಈ ವಿಡಿಯೋ ಮಾಡಲೇಬೇಕಾಯ್ತು ವೀಕ್ಷಕರೇ. ಆತ್ಮೀಯರೇ, ಕರ್ನಾಟಕ 7th ಪೇ ಕಮಿಷನ್ 7ನೇ ವೇತನ ಆಯೋಗದಿಂದ ಮತ್ತೊಂದು ಹೊಸ ಸುದ್ದಿ ಬಂದಿರುತ್ತೆ. ಇದು ನಿಮ್ಮೆಲ್ಲರಿಗೂ ಬಹಳ ಮುಖ್ಯವಾದ ಸುದ್ದಿ ಆಗಿರುತ್ತೆ ವೀಕ್ಷಕರೇ. ಬದಲಾವಣೆಯ ನಿಖರ ಮಾಹಿತಿಗಾಗಿ ಈ ವಿಡಿಯೋ ನೀವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಲೇಬೇಕಾಗತ್ತೆ. ಆತ್ಮೀಯರೇ, ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂತ ಮಾನ್ಯ ಸಿದ್ದರಾಮಯ್ಯನವರು 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಅಥವಾ ಜಾರಿಗೆ ತರುವುದರಲ್ಲಿ ಉತ್ಸಾಹಕರಾಗಿದ್ದಾರೆ ವೀಕ್ಷಕರೇ. ಆದ್ದರಿಂದ ಈ ವಿಡಿಯೋನಲ್ಲಿ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ನಿಮಗೆ ದೊರಕ್ತಾ ಇದೆ. ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ವೀಕ್ಷಣೆ ಮಾಡಿ. ಹಾಗಾದ್ರೆ ನಿಮ್ಮ ಸಮಯ ವ್ಯರ್ಥ ಮಾಡದೆ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಿಗೆ ಒಂದು ಬೆಲ್ ಬಟನ್ ಕೂಡ ಬರುತ್ತೆ. ಅದನ್ನು ನೀವು ಆಲ್ ಅಂತ ಆನ್ ಮಾಡ್ಕೊಂಡ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಎಲ್ಲ ಮಾಹಿತಿಗಳು, ಎಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಮುಖಾಂತರ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಮತ್ತು ಒಳ್ಳೆ ಇನ್ಫಾರ್ಮೇಶನ್ ಪಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನೀವು ಯೂಸ್ ಮಾಡ್ತಾ ಇರುವಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಶೇರ್ ಮಾಡಿ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಅಥವಾ ಬೆಂಬಲ ಸದಾ ನೀಡ್ತಾ ಇರಿ. ನಿಮ್ಮ ಬಳಗದಲ್ಲಿ ಕೂಡ ಶೇರ್ ಮಾಡಿ, ಎಲ್ಲರಿಗೆ ಶೇರ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ನನ್ನ ಪ್ರಯತ್ನಕ್ಕೆ ಬೆಂಬಲ ನೀಡ್ತಾ ಇರಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ. ಹಾಗಾದ್ರೆ ಮಾಹಿತಿ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ವಿಡಿಯೋ ಫಾಲೋ ಮಾಡಿ. ಮತ್ತೊಮ್ಮೆ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, 7th ಪೇ ಕಮಿಷನ್ ನಿಮಗೆಲ್ಲರಿಗೂ ಕುತೂಹಲಕಾರಿ ಅಂಶ ಆಗಿರುವಂತಹ ಮಾಹಿತಿ ಪಡೆಯುವಂತ ಒಂದು ವಿಚಾರ ಏನಂದ್ರೆ ಅದು 7ನೇ ವೇತನ ಆಯೋಗ ನಮ್ಮ ಕರ್ನಾಟಕದಲ್ಲಿ ಅತಿ ಶೀಘ್ರದಲ್ಲೇ ಜಾರಿಯಾಗತ್ತೆ. ಎಲ್ಲರೂ ಗಮನಿಸಬೇಕಾದಂತ ಒಂದು ವಿಚಾರ ಏನಂದ್ರೆ 7ನೇ ವೇತನ ಆಯೋಗ ನಮ್ಮ ಕರ್ನಾಟಕದಲ್ಲಿ ಅತಿ ಶೀಘ್ರದಲ್ಲಿ ಕೆಲವೇ ದಿನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಾರಿಯಾಗುತ್ತೆ. ಜೂನ್ ತಿಂಗಳ ಡೆಡ್ ಲೈನ್ ನಮ್ಮ ಮುಖ್ಯಮಂತ್ರಿ ಅವರಿಗೆ ನೀಡಲಾಗಿದೆ ವೀಕ್ಷಕರೇ. ಜೂನ್ ತಿಂಗಳ ಎಂಡ್ ವರೆಗೂ ಈ 7ನೇ ವೇತನ ಆಯೋಗ ನಮ್ಮ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ಬರುವುದು ಶತಸಿದ್ಧ. ಇವತ್ತಿನ ವಿಡಿಯೋದಲ್ಲಿ 7ನೇ ವೇತನ ಆಯೋಗದಿಂದ ಮತ್ತೊಂದು ಹೊಸ ಸುದ್ದಿ ಇದೆ ವೀಕ್ಷಕರೇ. ನೀವು ಗಮನಿಸಲೇಬೇಕಾದಂತ ಈ ವಿಡಿಯೋ ಆಗಿರುತ್ತೆ. ಹಾಗಾದ್ರೆ ಏನಿದೆ ಅಂತ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಂದ್ರ ನೌಕರರಿಗೆ ತುಟ್ಟಿ ಭತ್ಯೆ ಡೇಟಾವನ್ನು ನವೀಕರಿಸಲಾಗಿದೆ. ಆದರೆ ಇದು ಡಬಲ್ ಶಾಕ್ ನೀಡಿದೆ. 2024ರ ಜನವರಿಯಿಂದ ತುಟ್ಟಿ ಭತ್ಯೆ ಅಂದ್ರೆ ಡಿಯರ್ನೆಸ್ ಅಲವೆನ್ಸ್ ಹೆಚ್ಚಳ 50% ನೀಡಲಾಗುತ್ತಿದೆ. ಇದಾದ ಬಳಿಕ ಶೂನ್ಯ ಮಾಡುವ ಕುರಿತು ಚರ್ಚೆ ನಡೆದಿದೆ. ಇದರ ಬಗೆಗಿನ ಹೆಚ್ಚಿನ ಮಾಹಿತಿಗೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ತಪ್ಪದೆ ಕೊನೆಯವರೆಗೂ ನೋಡಿರಿ ವೀಕ್ಷಕರೇ. ತುಟ್ಟಿ ಭತ್ಯೆ ಲೆಕ್ಕಾಚಾರ ಮುಂದುವರಿಯಲಿದೆ. ವಾಸ್ತವವಾಗಿ ಅದರ ಬಗ್ಗೆ ಯಾವುದೇ ನಿಯಮವಿಲ್ಲ. ಕಳೆದ ಬಾರಿ ಮೂಲ ವರ್ಷವನ್ನು ಬದಲಾಯಿಸಿದಾಗ ಇದನ್ನು ಮಾಡಲಾಗಿತ್ತು. ಈಗ ಮೂಲ ವರ್ಷವನ್ನು ಬದಲಾಯಿಸುವ ಅಗತ್ಯವಿಲ್ಲ ವೀಕ್ಷಕರೇ. ಆದ್ದರಿಂದ ಕೇಂದ್ರ ನೌಕರರಿಗೆ ತುಟ್ಟಿ ಭತ್ಯೆ 50% ಹೆಚ್ಚಳವಾಗಲಿದೆ. ಜನವರಿ ಇಂದ ಜೂನ್ 2024ರ ನಡುವೆ ಬಿಡುಗಡೆಯಾದ AICPI-IW ಸೂಚ್ಯಂಕ ಇದು ನಮ್ಮ ವೇತನವನ್ನು ಅಥವಾ ನಮಗೆ ನೀಡಲಾಗುವಂತಹ ಭತ್ಯೆಗಳು ನಮ್ಮ ಅಮೌಂಟ್ಗೆ ಲೆಕ್ಕಾಚಾರ ಮಾಡುವಂತ ಒಂದು ವಿಷಯ ಆಗಿರುತ್ತೆ. AICPI-IW ಸೂಚ್ಯಂಕದ ಸಂಖ್ಯೆಗಳು ಜುಲೈ 2024ರಿಂದ ನೌಕರರ ಎಷ್ಟು ತುಟ್ಟಿ ಭತ್ಯೆಯನ್ನು ಪಡೆಯುತ್ತಾರೆ ಎಂಬುದನ್ನು ನಿರ್ಧರಿಸುತ್ತದೆ. ಇದು AICPI-IW ಇದೆಯಲ್ಲ, ನಮ್ಮ ನೌಕರರು ಎಷ್ಟು ತುಟ್ಟಿ ಭತ್ಯೆಯನ್ನು ಪಡೆಯುತ್ತಾರೆ ಎಂಬ ಒಂದು ಲೆಕ್ಕಾಚಾರ ಕೂಡ ಇದರಿಂದ ಮಾಡಲಾಗುತ್ತೆ ವೀಕ್ಷಕರೇ. ಇದುವರೆಗೂ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಸಂಖ್ಯೆಗಳು ಬಂದಿವೆ. ಮೇ ತಿಂಗಳ ಸಂಖ್ಯೆಯನ್ನು ಜೂನ್ ಅಂತ್ಯದಲ್ಲಿ ಬಿಡುಗಡೆ ಮಾಡಲಾಗುವುದು. ಈಗ ಈ ತುಟ್ಟಿ ಭತ್ಯೆ ಜುಲೈನಲ್ಲಿ ಹೆಚ್ಚಾಗುತ್ತದೆ. 2024ರ ಜುಲೈಯಲ್ಲಿ
ತುಟ್ಟಿ ಭತ್ಯೆ ಹೆಚ್ಚಾಗುತ್ತದೆ ವೀಕ್ಷಕರೇ. ಜನವರಿಯಲ್ಲಿ ಸೂಚ್ಯಂಕ ಸಂಖ್ಯೆಯು 138.9 ಪಾಯಿಂಟ್ಗಳಿತ್ತು. ಇದರಿಂದಾಗಿ ತುಟ್ಟಿ ಭತ್ಯೆ 50.84% ಏರಿತು. ಇದರ ನಂತರ ಸೂಚ್ಯಂಕವು ಫೆಬ್ರವರಿಯಲ್ಲಿ 139.2 ಪಾಯಿಂಟ್ಗಳಲ್ಲಿ, ಮಾರ್ಚ್ಗಳಲ್ಲಿ 138.9 ಪಾಯಿಂಟ್ಗಳು ಮತ್ತು ಏಪ್ರಿಲ್ನಲ್ಲಿ 139.4 ಪಾಯಿಂಟ್ಗಳಿತ್ತು. ಈ ಮಾದರಿಯಲ್ಲಿ ತುಟ್ಟಿ ಭತ್ಯೆ ಏಪ್ರಿಲ್ ವೇಳೆಗೆ 51.44%, 51.65% ಮತ್ತು 52.43% ತಲುಪಿದೆ. ಆದ್ದರಿಂದ ವೀಕ್ಷಕರೇ, ನಮ್ಮ ತಜ್ಞರ ಪ್ರಕಾರ ನಮ್ಮ ವೇತನವನ್ನು ನಿರ್ಧಾರ ಮಾಡುವಂತ ಅಥವಾ ಇರುವಂತ ತಜ್ಞರ ಪ್ರಕಾರ ಆತ್ಮೀಯ ಭತ್ಯೆ ಅಂದ್ರೆ ಡಿಯರ್ನೆಸ್ ಅಲೌನ್ಸ್, DA ಅಂತ ಹೇಳ್ತೇವೆ ಶಾರ್ಟ್ ಫಾರ್ಮ್ ನಲ್ಲಿ DA, ಮುಂದಿನ ಹೆಚ್ಚಳವು 3% ಆಗಿರಬಹುದು. 53ರಷ್ಟು ದರದಲ್ಲಿ ನೀಡಬಹುದು. ಅದು ಶೂನ್ಯವಾಗುವ ಸಾಧ್ಯತೆಯೇ ಇಲ್ಲ ಅಂತ ಹೇಳಿದ್ದಾರೆ. AICPI ಸೂಚ್ಯಂಕ ನಿರ್ಧರಿಸುವ DA ಸ್ಕೋರ್ ಪ್ರಸ್ತುತ 52.43ರಷ್ಟಿದೆ. ಪ್ರಸ್ತುತ ಪ್ರವೃತ್ತಿಯ ಪ್ರಕಾರ ತುಟ್ಟಿ ಭತ್ಯೆ ಕೇವಲ 53% ತಲುಪುತ್ತದೆ. ಮೇ ಮತ್ತು ಜೂನ್ ಸಂಖ್ಯೆಗಳು ಇನ್ನೂ ಬರಬೇಕಿದೆ. ಆದಾಗ್ಯೂ ಸೂಚ್ಯಂಕದಲ್ಲಿ ಉತ್ತಮ ಜಿಗಿತದ ನಂತರವೂ ತುಟ್ಟಿ ಭತ್ಯೆಯ ಕೇವಲ 3% ಹೆಚ್ಚಾಗುತ್ತದೆ. ಅಂದರೆ 50ರಿಂದ 53ರಷ್ಟು ಹೆಚ್ಚಾಗುತ್ತದೆ. ಭತ್ಯೆಯನ್ನು AICPI ಸೂಚ್ಯಂಕದಿಂದ ಲೆಕ್ಕ ಹಾಕಲಾಗುತ್ತದೆ. ಸೂಚ್ಯಂಕದಲ್ಲಿ ವಿವಿಧ ವಲಯಗಳಿಂದ ಸಂಗ್ರಹಿಸಿದ ಹಣದುಬ್ಬರ ಅಂಕಿಅಂಶಗಳು ಹಣದುಬ್ಬರಕ್ಕೆ ಹೋಲಿಸಿದರೆ ಉದ್ಯೋಗಿಗಳ ಭತ್ಯೆ ಎಷ್ಟು ಹೆಚ್ಚಾಗಬೇಕು ಎಂಬುದನ್ನು ತೋರಿಸುತ್ತದೆ. ಆತ್ಮೀಯರೇ, ಕೇಂದ್ರ ಉದ್ಯೋಗಿಗಳಿಗೆ ತುಟ್ಟಿ ಭತ್ಯೆಯ ಘೋಷಣೆಯನ್ನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗೆ ಮಾಡಲಾಗುತ್ತದೆ. ವಾಸ್ತವವಾಗಿ ಜೂನ್ ಅಂಕಿಅಂಶವು ಜುಲೈ ಅಂತ್ಯದ ವೇಳೆಗೆ ಬರುತ್ತದೆ. ಇದಾದ ನಂತರ ಎಷ್ಟು ಹೆಚ್ಚಳ ಮಾಡಬೇಕು ಎಂಬುದನ್ನು ನಿರ್ಧರಿಸಲಾಗುವುದು. ಇದಾದ ಬಳಿಕ ಲೇಬರ್ ಬ್ಯೂರೋದಿಂದ ಹಣಕಾಸು ಸಚಿವಾಲಯಕ್ಕೆ ಕಡತ ತಲುಪಲಿದ್ದು ನಂತರ ಸಚಿವ ಸಂಪುಟ ಒಪ್ಪಿಗೆ ನೀಡಲಿದೆ. ಆದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ ತುಟ್ಟಿ ಭತ್ಯೆ ಮಂಜೂರು ಮಾಡಲಾಗುವುದು, ಡಿಯರ್ನೆಸ್ ಮಂಜೂರು ಮಾಡಲಾಗುವುದು ವೀಕ್ಷಕರೇ. ಇದು ಜುಲೈ 2024ರಿಂದ ಮಾತ್ರ ಜಾರಿಗೆ ಬರಲಿದೆ. ಮಧ್ಯಂತರ ತಿಂಗಳುಗಳ ಪಾವತಿಯನ್ನು ಬಾಕಿಯಾಗಿ ಮಾಡಲಾಗುತ್ತದೆ. 7ನೇ ವೇತನ ಆಯೋಗದಲ್ಲಿ ಅಡಿಯಲ್ಲಿ 2024ರ ಜನವರಿಯಿಂದ ಜೂನ್ ವರೆಗೆ AICPI ಸಂಖ್ಯೆಗಳು ಕೇಂದ್ರ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ನಿರ್ಧರಿಸುತ್ತವೆ. ತುಟ್ಟಿ ಭತ್ಯೆ 52.43ರಷ್ಟು ತಲುಪಿದೆ. 2 ತಿಂಗಳ ಸಂಖ್ಯೆಗಳು ಇನ್ನೂ ಬರಬೇಕಾಗಿದೆ. ಈ ಬಾರಿ 3% ಏರಿಕೆ ಖಚಿತ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈಗ ತುಟ್ಟಿ ಭತ್ಯೆ 0ಯಿಂದ ಪ್ರಾರಂಭವಾಗಲಿ ಅಥವಾ ಎಣಿಕೆಯು 50ಕ್ಕಿಂತ ಹೆಚ್ಚು ಮುಂದುವರಿಯುತ್ತದೆ, 3% ಏರಿಕೆಯಾಗಬಹುದು. ಇದು ಸಂಭವಿಸಿದಲ್ಲಿ ತುಟ್ಟಿ ಭತ್ಯೆ 53% ತಲುಪಬಹುದು. ಇಷ್ಟ ಹೇಳ್ತಾ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ AICPI ಇದು ನಮ್ಮ ಸೂಚ್ಯಂಕ, ನಮ್ಮ ತುಟ್ಟಿ ಭತ್ಯೆ ನಿರ್ಧಾರ ಮಾಡುವಂತ ಒಂದು ಮಾಪನ ಆಗಿರುತ್ತೆ. ಇದು ತಜ್ಞರು ಲೆಕ್ಕಾಚಾರ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತಾರೆ. ಇದೊಂದು ಬಹಳ ಮುಖ್ಯವಾದ ಒಂದು ಇಂಡೆಕ್ಸ್ ಆಗಿರುತ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೀಡಿದಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್ ಇತರೆ ಸೋಷಿಯಲ್ ಮೀಡಿಯಾ ಗ್ರೂಪ್ ನಲ್ಲಿ ಶೇರ್ ಮಾಡಿ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟ್ ಹೀಗೆ ನೀಡ್ತಾ ಇರಿ. ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾರಿಸು ಕನ್ನಡ ಡಿಂಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.